ಸೊ ಈಗ ಮೂರನೇ ವಿಚಾರಕ್ಕೆ ಬರ್ತೀವಿ, ಅದು ಸಾಮಾಜಿಕ ಜಾಲತಾಣಗಳ ನಿಷೇಧಕ್ಕೆ ಸಂಬಂಧಪಟ್ಟಿದೆ. ಆಧುನಿಕತೆ ಇದೆಯಲ್ಲ, ಆಧುನಿಕ ತಂತ್ರಜ್ಞಾನ ಇದೆಯಲ್ಲ, ಅದು ಯಾವುದೋ ಒಂದು ರೀತಿಯ ಸ್ಯಾಕ್ರಿಫೈಸನ್ನು ಯಾವಾಗ ಬಯಸ್ತಾ ಇರುತ್ತೆ. ನಾವು ಒಂದನ್ನು ಪಡೆದುಕೊಂಡ್ರೆ ಇನ್ನೊಂದನ್ನು ತ್ಯಾಗ ಮಾಡಬೇಕು. ಈಗ ಬಂದಿರುವ ಈ ಒಂದು ತಂತ್ರಜ್ಞಾನ ಏನಿದೆ, ಒಂದು ಪುಟ್ಟ ಮೊಬೈಲ್ ನಮ್ಮ ಕೈಲಿರುತ್ತಲ್ಲ, ಅದು ನಮ್ಮ ಜಗತ್ತನ್ನೇ ನಮಗೆ ತೆರೆದಿಡುತ್ತೆ. ಅಪಾಯ ಇರೋದಲ್ಲೇ ಅದು ನಮ್ಮ ಮೌನವನ್ನು ಕಸಿದುಕೊಳ್ಳುತ್ತೆ, ಮಕ್ಕಳ ಬಾಲ್ಯವನ್ನು ಕಸಿದುಕೊಳ್ಳುತ್ತೆ. ಇವತ್ತಿನ ಮಕ್ಕಳಿದಾರಲ್ಲ ಹೇಗಿರ್ತಾರೆ ನೋಡಿ, ಒಂದು ಮಗು ಹುಟ್ಟಿದಾಗ ನಾನೆಲ್ಲೋ ಜೋಕ್ ಮಾಡ್ತಾ ಇರ್ತೀನಿ. ಮಗು ಹುಟ್ಟಿದಾಗ ಮಗು ಕೈ ಹೀಗೆ ಇಟ್ಕೊಂಡ್ರು, ಅಪ್ಪ ಅಮ್ಮ ಮೊಬೈಲ್ ಸಿಕ್ಕಿಸಿದ್ರು ಸಾಕು, ಕೈ ಹೀಗೆ ಕಿವಿ ಹತ್ರ ಇರುತ್ತೆ. ಅಂಥ ವಾತಾವರಣ ಸೃಷ್ಟಿಯಾಗಿದೆ. ಮಕ್ಕಳು ಬೆಳಗ್ಗೆ ಎದ್ದರೆ ಅವರು ಬಿಸಿ ಮೊಬೈಲನ್ನು ಹಿಡಿದುಕೊಂಡು ಇರ್ತಾರೆ, ಮೊಬೈಲ್ ಜೊತೆ ಮಾತನಾಡ್ತಾರೆ ಹೊರತು ಅಪ್ಪ ಅಮ್ಮನ ಹತ್ರ ಮಾತನಾಡ್ತಾರೆ. ಒಂದು ಕಲ್ಚರ್ ಅನ್ನೋದು ಇರುತ್ತೆ, ಸಂಸ್ಕೃತಿ ಇರುತ್ತೆ. ನೋಡಿ, ನೀವು ನಮ್ಮ ಮಲೆನಾಡು ಪ್ರದೇಶಗಳಲ್ಲಿ ಯಾರೋ ಮನೆಗೆ ಬಂದರೆ ಮನೆಯಲ್ಲಿ ಇರುವವರೆಲ್ಲ ಹೋಗೋರನ್ನ ಮಾತಾಡಿಸ್ತಾರೆ. ಹೇಗಿದ್ದೀರಿ, ಚೆನ್ನಾಗಿದ್ದೀರಾ, ಬನ್ನಿ ಕೂತ್ಕೊಳ್ಳಿ, ಏನಾದ್ರು ತಂಪಾಗಿ ಕುಡಿತೀರಾ, ಬಿಸಿಯಾಗಿ ಕುಡಿತೀರಾ, ಏನು ಕೊಡೋಣ ಅಂಥೇಳಿ ಅಪ್ಪ ಅಮ್ಮನ ಕರೆದು ಇಂಥವ್ರು ಬಂದಿದ್ದಾರೆ ಅಂಥೇಳಿ ಬಿಸಿ ಮಾತನಾಡಿಸಿ. ಆಗ ಅವ್ರು ಹೋಗಬೇಕಾದ್ರೆ ಮನೆಯ ಗೇಟ್ವರೆಗೆ ಮಕ್ಕಳೇ ಹೋಗಿ ಕಳಿಸೋದು. ವಿ ಲಾಸ್ಟ್ ದಟ್. ಇವತ್ತು ನೀವು ಮಕ್ಕಳು ಹೇಗಿರ್ತಾರೆ ಅಂತಂದರೆ, ಮಕ್ಕಳು ಅವರ ರೂಮ್ನಲ್ಲಿ ಮೊಬೈಲ್ ಇಟ್ಕೊಂಡು ಕೂತಿರ್ತಾರೆ, ಅಮ್ಮ ಟಿ ವಿ ಸೀರಿಯಲ್ಸ್ ನೋಡ್ತಾ ಕೂತಿರ್ತಾರೆ, ಮನೆಗೆ ಬಂದವರು ಕೇಳೋರೇ ಇಲ್ಲ. ಸೊ ನೀವು ಯಾರೋ ಬಂದವರು, ನಿಮ್ಮ ಆತ್ಮೀಯರು ಬಂದರು ಅಂತ ನಿಮ್ಮ ಮಗನೋ ಮಗಳನ್ನೋ ಕರೆದ್ಬಿಟ್ಟು, ಓ ಇಲ್ಲಿ ಬಾರೋ, ಇಲ್ಲಿ ನೋಡೋ ಯಾರೋ ಬಂದಿದ್ದಾರೆ ಅಂತ ಅಂದರೆ ನಾನೇನು ಮಾಡಲಿ? ಸೊ ಇಡೀ ಈ ಮೊಬೈಲ್ ಪ್ರಪಂಚ ಇದೆಯಲ್ಲ, ಮಕ್ಕಳ ಮುಗ್ಧತೆಯನ್ನು ಕಸಿದುಕೊಂಡಿದೆ. ಜ್ಞಾನ ಅನ್ನೋದು ಹಾಗೆ, ಇದೊಂದು ಜ್ಞಾನದ ಸಾಗರ, ಅನುಮಾನ ಇಲ್ಲ. ಆದರೆ ಅಲ್ಲಿ ಆಯ್ಕೆ ಪ್ರಶ್ನೆ. ಸೊ ಇದು ಯಾವ ಮಟ್ಟಿಗಾಗಿದೆ ಅಂತ ಅಂದರೆ, ಈಗ ವಿಶ್ವದ ಹಲವು ರಾಷ್ಟ್ರಗಳು 16 ವರ್ಷದಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳಿಗೆ ಮೊಬೈಲನ್ನು ನಿಷೇಧ ಮಾಡಿದೆ. ಆಸ್ಟ್ರೇಲಿಯಾ ಮಾಡಿದೆ, ಹಾಗೆ ಹಲವು ರಾಷ್ಟ್ರಗಳು ಮಾಡಿದೆ. ಆದರೆ ಅದು ಇಂಪ್ಲಿಮೆಂಟ್ ಮಾಡೋಕ್ಕೆ ಸಾಧ್ಯನಾ ಅನ್ನೋದು ಈಗಿನ ಪ್ರಶ್ನೆ. ಸೊ ಕಳೆದ ಬಜೆಟ್ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಇದನ್ನು ಘೋಷಣೆ ಮಾಡಿದ್ರು. 16 ವರ್ಷದ ಒಳಗಿನ ಮಕ್ಕಳಿಗೆ ಕರ್ನಾಟಕದಲ್ಲೂ ಕೂಡ ಮೊಬೈಲನ್ನು ನಿಷೇಧ ಮಾಡ್ತಿದ್ದೀವಿ, ಫೈನ್. ಅದಾದ ಮೇಲೆ ನಿನ್ನೆ ಸದನದಲ್ಲಿ ಮಧು ಬಂಗಾರಪ್ಪನವ್ರು ಹೇಳಿದ್ರು, ಅದು ತಜ್ಞರ ಕಮಿಟಿ ಅಂತ. ಏನು ಬದನೆಕಾಯಿ ತಜ್ಞರ ಕಮಿಟಿ ತಗೊಂಡು ಏನು ಮಾಡ್ತೀರಿ? ಅದು ಯಾವತ್ತು ವರದಿ ಕೊಡುತ್ತೆ? ಆ ತಜ್ಞರಿಗೆ ಒಂದಿಷ್ಟು TID ಕೊಡ್ತೀರಿ, ಗೂಟದ ಕಾರ್ ಕೊಡ್ತೀರಿ, ಓಡಾಡ್ತಾರೆ. ಯಾವತ್ತೋ ಒಂದಿಷ್ಟು ವರದಿ ಬರುತ್ತೆ. ಆ ವರದಿ ವಿಧಾನಸೌಧದ ಸಾವಿರಾರು ಕಡತಗಳ ನಡುವೆ ಹೊರಟೋಗುತ್ತೆ ಅಂತ. ಯಾರ ಕಣ್ಣಿಗೆ ಮಣ್ಣೆರಚುವ ಕೆಲಸ ಇದೆ? ಸಾಧ್ಯ ಇದೆಯಾ? ಅದಕ್ಕೊಂದು ಪ್ಲ್ಯಾನಿಂಗ್ ಬೇಕು. 16 ವರ್ಷದ ಒಳಗಿನ ಮಕ್ಕಳಿಗೆ ಮೊಬೈಲ್ ಬಳಸುವುದಕ್ಕೆ ಅವಕಾಶ ಇಲ್ಲ ಅಂತ ಆದರೆ ಅದನ್ನು ತೀರ್ಮಾನ ತೆಗೆದುಕೊಳ್ಳೋರು ಯಾರೋ ಅವ್ರ ತಂದೆ ತಾಯಿ ಕೊಡೋದು ಅಲ್ಲ. ಮಕ್ಕಳ ಕೈಯಲ್ಲಿ ಅವ್ರು ಮೊಬೈಲ್ ಕೊಡಬೇಕೋ ಬೇಡ. ಅದ್ರ ಜೊತೆಗೆ ಬಹುತೇಕ ಮೊಬೈಲ್ಗಳಲ್ಲಿ ಈ ಪೇರೆಂಟಿಂಗ್ ಇದು ಅಂತ ಇರುತ್ತೆ, ಅದು ಮಕ್ಕಳಿಗೆ ಇಂಥದ್ದನ್ನೇ ನೋಡಬೇಕು ಅಂತ ನೀವು ಸಂಪೂರ್ಣವಾಗಿ ನಿಷೇಧ ಮಾಡೋದು ಸರಿನಾ? ಭಾಳಷ್ಟು ಮಕ್ಕಳು ವಿಜ್ಞಾನದಿಂದ ಹಿಡಿದು ಹಲವಾರು ತಾಂತ್ರಿಕ ವಿಚಾರಗಳನ್ನೆಲ್ಲ ಮೊಬೈಲ್ನಲ್ಲಿ ನೋಡ್ತಾರೆ. ಅವಾಗೇನು ಮಾಡ್ತೀವಿ? ಸೊ ಮೊಬೈಲ್ ಸಂಪೂರ್ಣ ನಿಷೇಧನೋ ಅಥವಾ ಮೊಬೈಲ್ನಲ್ಲಿ ಮಕ್ಕಳ ಮನಸ್ಸನ್ನು ಕೆಡಿಸುವಂತಹ, ಅವರ ವಯಸ್ಸಿಗೆ ಮೀರಿದ ಯಾವುದೋ ವಿಚಾರವನ್ನು ನೋಡೋವಂಥದ್ದು ಹಾಕ್ಕೊಡ್ದು ಅನ್ನೋದು ಸರಿ. ಆ ಕ್ಲಾರಿಟಿ ಸರ್ಕಾರಕ್ಕೆ ಬೇಕಲ್ವ? ಇದಕ್ಕಿಂತ ನಿಷೇಧ ಮಾಡಿಬಿಡ್ತೀವಿ ಅಂತ. ಭಾಳಷ್ಟು ಮಕ್ಕಳು ಓದೋದೇ ಮೊಬೈಲ್ ಹಿಡ್ಕೊಂಡು ಬಂದು. ಯಾಕಂದರೆ ಗೂಗಲ್ ಯಾವ ಸ್ಥಿತಿ ಇಲ್ಲಿದೆ ಅಂದರೆ, ನಾವು ಎಲ್ಲೋ ಹೋಗ್ಬೇಕಾದ್ರೆ ಎಲ್ಲ ಹೋಗ್ಬೇಕು, ಯಾವ ವಿವರ ಗೂಗಲ್ ಆಂಟಿ ಕೇಳೋ ಅಂತೀವಿ. ಸೊ ಅಲ್ಲೊಬ್ಬ ಆಂಟಿ ಬಂದ್ಬಿಟ್ಟು ವಿವರಗಳನ್ನು ಕೊಡ್ತಾರೆ. ವಿ ಆರ್ ಲಿವಿಂಗ್ ಇನ್ ದಟ್ ಇದು ಅಲ್ವಾ? ಈ ರೀತಿಯ ಸೊಸೈಟಿಯಲ್ಲಿ ನಾವು ಬದುಕ್ತಾ ಇದ್ದೀವಿ. ಸೊ ಅದರಿಂದ ಸಂಪೂರ್ಣವಾಗಿ ನಿರಾಕರಣೆ ಏನಿದೆ ಅದು ಸಾಧ್ಯ. ಅದ್ರ ಜೊತೆಗೆ ಇಂಥ ವಿಚಾರಗಳಲ್ಲಿ ಯಾವುದೇ ಸರ್ಕಾರ ತೀರ್ಮಾನ ತೆಗೆದುಕೊಳ್ಳೋಕ್ಕಿಂತ ಒಂದು ಸಮಾಲೋಚನಾ ಸಭೆಗಳು ನಡೀಬೇಕು. ಈ ಪೇರೆಂಟ್ಗಳನ್ನ ಕೇಳಬೇಕು, ಮಕ್ಕಳನ್ನು ಕೇಳಬೇಕು, ಯಾವ ರೀತಿ ಮಾಡಬೇಕು ಅಂತ ಗೊತ್ತಿಲ್ಲ. ಏಕಾಏಕಿಯಾಗಿ ರಾಜಕೀಯ ಕಾರಣಕ್ಕಾಗಿ ಮೊಬೈಲನ್ನು ನಿಷೇಧ ಮಾಡ್ತೀವಿ ಅಂತ ಪ್ರಕಟ ಮಾಡಿಬಿಟ್ರೆ ಇಂಪ್ಲಿಮೆಂಟ್ ಮಾಡೋದಕ್ಕೆ ಹೇಗೆ ಸಾಧ್ಯ ಆಗುತ್ತೆ? ಅದರ ಜೊತೆಗೆ ಭಾಳಷ್ಟು ಮೊಬೈಲ್ಗಳಿದೆಯಲ್ಲ, ಮಕ್ಕಳಿಗೆ ಮೊಬೈಲನ್ನು ತಂದೆ ತಾಯಿಗಳು ಕೊಡಿಸ್ತಾರೆ. ಯಾವ ಮೊಬೈಲ್ ತಗೋತಾರೆ ಅವರು? ಆ್ಯಂಡ್ರಾಯ್ಡು, ಇನ್ನೊಂದು ಐಫೋನ್ ಅಂತಂದು.
ಮಕ್ಳಿಗಂತಲೇ ಕೇಳ್ತಾರೆ ಅವರು, ಕೊಡಲ್ಲ ಅಂತ ಹೇಳೋಕ್ಕಾಗಲ್ಲ. ಒಮ್ಮೆಲೆ ನಿಷೇಧ ಮಾಡಿಬಿಟ್ರೆ ಮಕ್ಕಳು ಹುಚ್ಚಿರಾಗ್ಬಿಡ್ಬೋದು. ಈಗ ಇದಕ್ಕಿದ ಮಕ್ಕಳು ಹುಟ್ಟಿದಾಗಲೇ ನೀವೇನು ಅವರು ಸಂಪೂರ್ಣವಾಗಿ ಮೊಬೈಲ್ನಲ್ಲೇ ಮುಳುಗಿರ್ತಾರೆ, ಮೊಬೈಲ್ನಲ್ಲೇ ಮಲಗ್ತಾರೆ, ಮೊಬೈಲ್ನಲ್ಲೇ ತಿಂತಾರೆ, ತಲೆ ಪಕ್ಕ ಮೊಬೈಲ್ ಇಟ್ಕೋತಾರೆ, ರಾತ್ರಿ ಅಲ್ಲ. ಅಂಥವ್ರು ಇದಕ್ಕಿದ ನಿರಾಕರಣೆ ಮಾಡಿಬಿಟ್ರೆ ಅವರ ಮನಸ್ಸಿನ ಮೇಲೆ ಏನಾದ ಪರಿಣಾಮ, ಸೈಕಲಾಜಿಕಲ್ ಆದ ಪರಿಣಾಮಗಳಾಗುತ್ತೆ ಅಲ್ವಾ. ಅದರ ಪರಿಹಾರ ಏನು? ಸೊ ಇದು ತುಂಬ ಸರಳವಾದ ವಿಚಾರ. ಆಸ್ಟ್ರೇಲಿಯಾದಲ್ಲಿ ಮಾಡಿರ್ಬೋದು, ಐ ಅಗ್ರಿ ಫಾರ್ ದ್ಯಾಟ್, ಐ ಹ್ಯಾವ್ ನೋ ಇಶ್ಯೂ. ಆಸ್ಟ್ರೇಲಿಯಾ ಇಸ್ ಆಸ್ಟ್ರೇಲಿಯಾ, ನಾಟ್ ಇಂಡಿಯಾ. ಇಂಡಿಯಾ ಬೇರೆ. ಸೊ ಅದರಿಂದ ಇಂತಹ ಒಂದು ನಿಯಮಗಳನ್ನು ನೀವು ತರೋದಾದರೆ ಅದು ಕೇವಲ ಹೇಳಿಕೆಯ ಹಂತದಲ್ಲಿ ಇಟ್ಕೊಳ್ಳಿ. ಈಗ ಶಾಲೆ ಕಾಲೇಜುಗಳಿಗೆ ಈಗ 16 ವರ್ಷದವ್ರು ಅಂತ ಇಟ್ಕೊಳ್ಳಿ, SLCಗೆ ಅವರೆಲ್ಲ ಹೋಗ್ಬೇಕಾದ್ರೆ ಮೊಬೈಲ್ ಇಟ್ಕೊಂಡು ಬೇರೆ ಬೇರೆ ಸಬ್ಜೆಕ್ಟ್ನ ನೋಡ್ಕೊಂಡು ಇನ್ನೂ ಮಾಡ್ಕೊಂಡು ಹೋಗ್ತಾರೆ. ಅದು ಸಂಪೂರ್ಣ ನಿಷೇಧ ಮಾಡಿಬಿಟ್ರೆ ಒಂದು ಮಾಹಿತಿಯ ಬಹುದೊಡ್ಡ ಒಂದು ಸಾಗರ, ಅದನ್ನು ಅವರಿಂದ ದೂರ ಇಟ್ಟಕ್ಕಾಗಲ್ಲ ಅಲ್ವಾ. ಅದಕ್ಕೆ ಬೇಕಾದ ಒಂದು ಆಲ್ಟರ್ನೇಟಿವ್ ಆದ ಒಂದು ದಾರಿಯನ್ನು ಹುಡುಕಕ್ಕೆ ಬಾಳ. ಮಕ್ಕಳು ಏನನ್ನು ನೋಡಬೇಕು, ಮಕ್ಕಳು ಏನನ್ನು ನೋಡಬಾರ್ದು, ಅದರ ಜವಾಬ್ದಾರಿ ತಂದೆ ತಾಯಿಗಳಿಗಿರುತ್ತೆ, ಶಿಕ್ಷಕರಿಗಿರುತ್ತೆ, ಪ್ರತಿಯೊಬ್ಬರಿಗಿರುತ್ತೆ. ಸೊ ಈ ಕಾಲಘಟ್ಟದಲ್ಲಿ ಮಕ್ಕಳಿಗೆ ನೀವು ಸೆಕ್ಸ್ ಎಜುಕೇಷನನ್ನು ಕೊಡುವಂಥ ಕಾಲಘಟ್ಟದಲ್ಲಿ ಬಂದಿದ್ದೀವಿ ನಾವು ಅಲ್ವಾ. ಆದರೆ ಅದರಲ್ಲಿರೋ ಒಂದು ಡಿಸಿಪ್ಲಿನ್ ಏನು ಗೊತ್ತಾ. ಫಾರ್ ಎಕ್ಸಾಂಪಲ್, ಮಕ್ಕಳಿಗೆ ಒಂದು ದಿನದಲ್ಲಿ ಅವರು ಎಷ್ಟೊತ್ತು ಮೊಬೈಲ್ ನೋಡೋದು ತಂದೆ ತಾಯಿಗಳ ಮೊದಲೇ ಹೇಳಬೇಕು. ದಿನದಲ್ಲಿ 2 hours ನೋ ಇಶ್ಯೂ, 3 hours ನೋ ಇಶ್ಯೂ. ಅದಾದ ಮೇಲೆ ಮಕ್ಕಳಿಗೆ ಮೊಬೈಲ್ ಸಿಗದಿದ್ದಾಗ ನೋಡಪ್ಪ ನೀ ಇಷ್ಟೇ ಹೊತ್ತು ಮೊಬೈಲು, ಉಳಿದಂತೆ ಬೆಳಗ್ಗೆ ಎದ್ದ ತಕ್ಷಣ ಮೊಬೈಲ್ ನೋಡೋ ಹಾಗಿಲ್ಲ. ಬೆಳಗ್ಗೆ ಎದ್ದ ತಕ್ಷಣ ನಿತ್ಯ ಕರ್ಮವನ್ನು ಎಲ್ಲ ಮುಗಿಸಿದ ಮೇಲೆ ಇಷ್ಟೊತ್ತು ನೀವು ಮೊಬೈಲ್ ನೋಡು, ಸಂಜೆ ಇಷ್ಟೊತ್ತು ಮೊಬೈಲ್. ಈ ರೀತಿ ಯು ಸಿ ದಟ್ ಸೆಲ್ಫ್ ರಿಸ್ಟ್ರೇಂಟ್ ಅಂತ ಅದನ್ನು ಮಕ್ಕಳು ಪಾಲಿಸುವಂತೆ ಮಾಡಬೇಕಾದ್ದು ಪಾಲಕರ ಕೆಲಸ. ಪಾಲಕರು ಪಾಲಿಸಬೇಕು, ಪಾಲಕರ ಕೆಲಸ ಅಷ್ಟೆ. ದಟ್ ಶುಡ್ ಬಿ ಡನ್. ಅದರಿಂದ ಒಮ್ಮೆಲೇ ನಿಷೇಧ ಮಾಡಿಬಿಡ್ತೀನಿ, ಒಳ್ಳೆಯೇ ಮಾಡಿಬಿಡ್ತೀನಿ ಅಂತಂದರೆ ವೆದರ್ ಇಟ್ ಈಸ್ ಪಾಸಿಬಲ್ ಆರ್ ನಾಟ್. ಆದರೆ ಈ ಬಗ್ಗೆ ಸಮಾಜದಲ್ಲಿ ಚರ್ಚೆ ನಡಿಬೇಕು. ಐ ಅಗ್ರಿ ಫಾರ್ ದ್ಯಾಟ್. ಈಗ ಸಂಪೂರ್ಣವಾಗಿ ಮೊಬೈಲ್ ಯಾರಿಗೂ ಬಿಡೋಕ್ಕಾಗಲ್ಲ, ಅಪ್ಪ ಅಮ್ಮನಿಗೂ ಆಗಲ್ಲ, ಮತ್ತೊಬ್ಬರಿಗೂ ಆಗಲ್ಲ, ನಮಗೂ ಆಗಲ್ಲ, ಸುಳ್ಳದು. ಇದಕ್ಕೊಂದು ವಯಾ ಮೀಡಿಯಾ ಏನಿದೆ ಅದನ್ನು ಕಂಡುಹಿಡಬೇಕು. ಸರ್ಕಾರ ಕೇವಲ ಒಂದು ಸಮಿತಿಯನ್ನು, ತಜ್ಞರ ಸಮಿತಿಯನ್ನು ಮಾಡಿ ಕೈ ತೊಳ್ಕೊಬಿಟ್ಟು ಯಾರ್ದೋ ಕಿವಿ ಮೇಲೆ ಲಾಲ್ಬಾಗ್ ಕಬ್ಬನ್ ಪಾರ್ಕು ಇಟ್ಬಿಟ್ಟು ಹೊರಟೋಗೋದಲ್ಲ. ಗೌರ್ಮೆಂಟ್ ಶುಡ್ ಬಿ ಮೋರ್ ಸೀರಿಯಸ್. ಓಕೆ, ಇದಾಗಿತ್ತು ಇವತ್ತಿನ ಮೆಗಾ 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 ಫೋಕಸ್. ನಾಳೆ ಇನ್ನೊಂದು 3 ವಿಚಾರಗಳೊಂದಿಗೆ ಮತ್ತೆ ಬರ್ತೀನಿ. ಅಲ್ಲಿವರೆಗೆ ನಮ್ಮ ಫೋಕಸ್ ಟಿವಿಯನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ನೋ ಇಶ್ಯೂ. ನಾನು ಆಡುವ ಮಾತುಗಳನ್ನ ಕಮೆಂಟ್ ಮಾಡಿ, ಬೈರಿ, ನೋ ಇಶ್ಯೂ, ಕಮೆಂಟ್ ಮಾಡಿ. ಯಾವತ್ತೂ ಕೂಡ ಜನತಂತ್ರದಲ್ಲಿ ಸಂವಾದ ಇರಬೇಕು ಅಂತ. ಎನಿವೆ, ನಾಳೆ ಮತ್ತೆ ಭೇಟಿ ಮಾಡೋಣ.